ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ದತ್ತಣ್ಣ, ವಾಕಿಂಗ್ ಹೋಗೋಣ ಬಾ ಅಂದ್ರು ಬರಲಿಲ್ಲ. ಪೂಜೆ ಏನೋ ಹಾಗೋ ಹೀಗೋ ಮಾಡಿ ಮುಗಿಸ್ದೆ. ಪೇಪರ್ ಬೇಡ, ಟಿವಿ ಬೇಡ, ಯಾವುದು ಬೇಡ ಅಂತ ಒಬ್ಬನೇ ರೂಮಲ್ಲಿ ಬಂದು ಕೂತಿದೀಯಲ್ಲ, ಯಾಕೆ ದತ್ತಣ್ಣ, ಹುಷಾರಿಲ್ವಾ? ಇಲ್ಲ ಶೇಷು, ಹಾಗೇನಿಲ್ಲ, ಚೆನ್ನಾಗೇ ಇದ್ದೀನಿ. ಸಂಧ್ಯಾ ವಿಚಾರನ ದತ್ತಣ್ಣ? ಅಲ್ಲ ಶೇಷು, ಅವಳೆಂಥ ಕ್ರಿಮಿನಲ್ ಅಂತ ಗೊತ್ತಿತ್ತು. ಆದರೆ ಈ ಮಟ್ಟಕ್ಕೆ ಇಳಿತಾಳೆ ಅಂತ ನಾನು ಯೋಚನೆಯೂ ಮಾಡಿರಲಿಲ್ಲ ಕಣೋ. ಅವಳನ್ನು ಬೈತಿದ್ದೆ, ಅವಳ ಮೇಲೆ ರೇಗಾಡ್ತಿದ್ದೆ. ಆದರೆ ಇದೆಲ್ಲ ಅವಳಿಗೆ ಬುದ್ಧಿ ಬರಲಿ ಅಂತನ್ನೋ ಕಾಳಜಿಯಿಂದ ಹೊರತು ನಾನು ಅವಳನ್ನು ದ್ವೇಷ ಮಾಡ್ತಾ ಇರಲಿಲ್ಲ ಕಣೋ. ಗಂಡನ ಮನೆಯಲ್ಲಿ ಕಷ್ಟ ಅಂತ ಬಂದಾಗ ಇಲ್ಲಿ ಆಶ್ರಯ ಕೊಟ್ಟೆ. 3 ಲಕ್ಷ ಬೇಕು ಅಂತ ಹಠಕ್ಕೆ ಬಿದ್ದಾಗ ತಕ್ಷಣ ಅರೇಂಜ್ ಮಾಡಿದೆ. ಸ್ವಲ್ಪ ಆದರೂ ಕೃತಜ್ಞತೆ ಬೇಡವಾ ಶೇಷು? ಹೀಗೆ ಅನ್ನ ಹಾಕಿದ ಮನೆಗೆ ಕನ್ನ ಹಾಕೋ ಬುದ್ಧಿ ಅವಳಿಗೆ ಯಾವಾಗಲಿಂದ ಬಂತೋ ಏನೋ. ಸಮಾಧಾನ ಮಾಡ್ಕೋದತ್ತಣ್ಣ. ಹೇಗೋ ಸಮಾಧಾನ ಮಾಡ್ಕೊಳ್ಳಿ ಶೇಷು, ಮನೆಗೆ ಹಿರಿಯ, ಹಾಗಾಗಿ ಬೇರೆಯವ್ರ ಮುಂದೆ ನಾನು ಕುಗ್ಗೋ ಹಾಗಿಲ್ಲ. ಅದಕ್ಕೆ ಹೊರಗಡೆ ಏನೋ ಗಟ್ಟಿಯಾಗೇ ಇದ್ದೀನಿ. ನನ್ನ ಉಳಿತಾಯದಲ್ಲಿ 10 ಲಕ್ಷ ಅಂತ ಅನ್ನೋದು ತುಂಬ ದೊಡ್ಡ ಮೊತ್ತ ಕಣೋ. ಅದು ಈಗೇನಾದ್ರು ಕಷ್ಟ ಬಂತು ಅಂತಂದರೆ ನನ್ನ ಪೆನ್ಷನ್ ದುಡ್ಡು ಬಿಟ್ಟರೆ ಬೇರೆ ಏನೂ ಇಲ್ಲ ನನ್ನ ಹತ್ರ. ಮುಂದೇನು ಅಂತ ಯೋಚನೆ ಮಾಡಿದ್ರೆ ಟೆನ್ಷನ್ ಆಗುತ್ತೆ ಶೇಷು. ನನಗೆ ಅರ್ಥ ಆಗುತ್ತೆ ದತ್ತಣ್ಣ. ನಾವು ನಿಮ್ಮ ಮನೆಗೆ ಬಂದು ದಿಕ್ಕು ತೋಚದೇ ಇದ್ದಾಗ ನೀನೇ ಧೈರ್ಯ ಕೊಟ್ಟೆ, ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸ್ತೇ ಇರ್ತಾನ ಅಂತ. ನೋಡು, ಈಗ ನಿನ್ನ ಕೈಲಿ ಕಿತ್ತುಕೊಂಡಿರೋ ಹಣನ ಮುಂದೆ ಆ ದೇವರು ಯಾವುದೋ ರೂಪದಲ್ಲಿ ನಿನಗೆ ವಾಪಸ್ ಕೊಟ್ಟೇ ಕೊಡ್ತಾನೆ ಅಂತ ಅಂದ್ಕೋ. ಹಣಕಾಸಿನ ವಿಷಯದಲ್ಲಿ ನಾನು ನಿನಗೆ ಸಹಾಯ ಮಾಡೋಕ್ಕಂತೂ ಆಗಲ್ಲ, ಆದರೆ ಮಾನಸಿಕವಾಗಿ ಧೈರ್ಯ ಅಂತ ಹೇಳಬಲ್ಲೆ. ನಾವಿಬ್ಬರು ಬೇರೆ ಬೇರೆ ರೀತಿ ನೋವಲ್ಲಿದ್ದರು, ಸಾರಾಂಶ ಮಾತ್ರ ಒಂದೇ, ನಮ್ಮ ಹತ್ತಿರದವರೇ ನಮ್ಮ ಬೆನ್ನಿಗಿರಿದ್ರು ಅಂತ ಅಲ್ವಾ ಶೇಷು? ಈಗ ನಮ್ಮ ಮನೆಯಲ್ಲಿ ಆರಾಮವಾಗಿದ್ದೀರಲ್ಲ, ಬಿಡು, ಮುಂದೇನು ಮಾಡಬೇಕು ಅಂತ ಆಮೇಲೆ ಯೋಚನೆ ಮಾಡೋಣ. ನಾನು ಅದೇ ವಿಷಯ ಮಾತಾಡೋಣ ಅಂತ ಬಂದೆ ದತ್ತಣ್ಣ. ಸದ್ಯಕ್ಕೆ ನಾನೇ ಒಂದು ವ್ಯವಸ್ಥೆ ಮಾಡಿಕೊಂಡಿದ್ದೀನಿ. ಪಾರ್ವತಿ ನಗರದಲ್ಲಿ ನನ್ನ ತಮ್ಮನ ಮನೆ ಇದೆ ಅಂತ ಹೇಳಿದ್ನಲ್ಲ ದತ್ತಣ್ಣ, ಸ್ವಲ್ಪ ದಿವಸ ಅಲ್ಲೇ ಇರೋಣ ಅಂತ ನಾವು ಇಬ್ಬರು ನಿರ್ಧಾರ ಮಾಡಿದ್ದೀವಿ. ಶೇಷು, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.